ನಾಳೆ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬೃಹತ್ ರೋಡ್ ಶೋ ಏರ್ಪಾಡಾಗಿದೆ. ಮೊದಲಿನ ಸಮಯ 7 ಗಂಟೆಗಿತ್ತು. ಈಗ 7 ಗಂಟೆ ಬದಲಿಗೆ ಸಾಯಂಕಾಲ 7:45ಕ್ಕೆ ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ಭಾರೀ ಭದ್ರತೆಯನ್ನು ಕೊಟ್ಟಿದ್ದಾರೆ. SPG ನೇತೃತ್ವದಲ್ಲಿ ಭದ್ರತೆ ಪರಿಶೀಲನೆ ಕೂಡ ಆಗಿದೆ. ರೋಡ್ ಶೋ ನಡೆಸುವ 2 ಕಿಲೋಮೀಟರ್ ರಸ್ತೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ SPG ಅವರು. ಬಾಂಬ್ ಪತ್ತೆ ದಳ, ಶ್ವಾನದಳ ಇವರೆಲ್ಲರೂ ಕೂಡ ಪರಿಶೀಲನೆ. ಅದು ಪ್ರಧಾನಿ ಮೋದಿ ಅವರು ಬರ್ತಾರೆ ಅಂದಾಗ ಸಹಜವಾಗಿ ನಡೀತಕ್ಕಂಥ ಕೆಲಸಗಳು. 14ನೇ ತಾರೀಕು ನರೇಂದ್ರ ಮೋದಿಯವರ ಪ್ರವಾಸ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ನರೇಂದ್ರ ಮೋದಿಯವರ ವಿಜಯ ಸಂಕಲ್ಪ ರೋಡ್ ಶೋ ಮಂಗಳೂರಿನಲ್ಲಿ ನಡೀತಾ ಇದೆ. ಸಂಜೆ 7:30 ಅಷ್ಟೊತ್ತಿಗೆ ಅವರು ಮಂಗಳೂರನ್ನ ತಲುಪಲಿಕ್ಕಿದ್ದಾರೆ. ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದ ಮಂಗಳೂರಿನ ಈ ಮುಖ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡಿತಾ ಹೋಗೋಣ. ಸುಖಪಾಲ್, ರೋಡ್ ಶೋ ಸಮಯ ಸ್ವಲ್ಪ ಬದಲಾವಣೆ ಆಗಿರೋದಕ್ಕೆ ಕಾರಣ ಏನು, ಮತ್ತೆ ಈಗ ಅದರ ತಯಾರಿ ಹೇಗಾಗ್ತಾ ಇದೆ? ಅರವಿಂದ್, ಮೈಸೂರಿನ ಕಾರ್ಯಕ್ರಮ ಮುಗಿಸ್ಕೊಂಡು ಮಂಗಳೂರಿಗೆ ಬರಬೇಕಾಗುತ್ತೆ. ಹಾಗಾಗಿ ಮೈಸೂರಿನ ಕಾರ್ಯಕ್ರಮ ಸ್ವಲ್ಪ ಡಿಲೇ ಆಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥ ಕಾರಣಕ್ಕಾಗಿ ಈಗ ಇಲ್ಲಿಗೆ ಬರಲಿಕ್ಕೆ 45 ನಿಮಿಷಗಳ ತಡ ಆಗುತ್ತೆ. ಮೋದಿಯವರು ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ನಿಂದ ಆರಂಭ ಆಗುವಂಥ ರೋಡ್ ಶೋ ಇದೇ ದಾರಿ ಮಧ್ಯೆ ಆಗಿ ಬರುವಂಥದ್ದು. ಸುಮಾರು 2 ಕಿಲೋಮೀಟ್ರ್ ಸಾಗಲಿರುವಂಥದ್ದು. ನಾರಾಯಣಗುರು ಸರ್ಕಲ್ ಆಗಿ ಅಲ್ಲಿಂದ ಲಾಲ್ಬಾಗ್ ಸರ್ಕಲ್ ಮತ್ತು PVS MG ರೋಡು ಮತ್ತು ಇಲ್ಲಿ ನವಭಾರತ್ ಸರ್ಕಲ್ಗೆ ಬರುತ್ತೆ. ನಾವಿರುವಂಥದ್ದು ಈಗ ನವಭಾರತ್ ಸರ್ಕಲ್. ಇಲ್ಲಿಗೆ ರೋಡ್ ಶೋ ಮುಕ್ತಾಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಇವತ್ತು ಪೊಲೀಸ್ ಬಂದೋಬಸ್ತ್ಗಳನ್ನು ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಇವತ್ತೇ ನಿಯೋಜನೆ ಮಾಡಲಾಗಿದೆ. ಬಾಂಬ್ ಪತ್ತೆ ದಳ ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಅಥವಾ SPG ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇಲ್ಲೇ ಬೀಡಿ ಬಿಟ್ಟು ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಸುಮಾರು 2,000 ಪೊಲೀಸರನ್ನು ಈಗಾಗಲೇ ಕರೆಸ್ಕೊಳ್ಳಲಾಗಿದೆ. ಕೇವಲ ಈ ಒಂದು ರೋಡ್ ಶೋಗಾಗಿ ಸುಮಾರು 60 ಜನರು ಶಸ್ತ್ರಸಜ್ಜಿತರಾಗಿರುವಂಥ ಸಿಬ್ಬಂದಿಗಳು ಭದ್ರತೆಯನ್ನು ಕಲ್ಪಿಸಲಿದ್ದಾರೆ. ಹಾಗಾಗಿ ನಾಳೆ ನಡೆಯುವಂಥ ಈ ಮೋದಿಯವರ ರೋಡ್ ಶೋಗೆ ಬೇಕಾದಂಥ ಕೆಲಸಗಳನ್ನು ಮಾಡಲಾಗಿದೆ. ಜೊತೆಗೆ ಎಲ್ಲ ಕಡೆಗಳು ಈ ರಸ್ತೆಯಲ್ಲಿ ಬರುವಂಥ ಬಿಲ್ಡಿಂಗ್ಗಳಲ್ಲಿ ಜೇನುಗೂಡುಗಳಿದ್ದರೆ ಅದನ್ನು ತೆಗಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಅರಣ್ಯ ಇಲಾಖೆಯವರು ಈಗಾಗಲೇ ಎಲ್ಲ ಬಿಲ್ಡಿಂಗ್ಗಳನ್ನು ತಪಾಸಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಜೇನುಗೂಡುಗಳು ಇರುವಂಥದ್ದು ಪತ್ತೆ ಆಗಿಲ್ಲ. ಹಾಗಾಗಿ ಬೇರೆ ರೀತಿಯ ಭದ್ರತೆಗಳನ್ನು ಈಗ ಕಲ್ಪಿಸಿರುವಂಥದ್ದು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.